ಕಲಬುರಗಿಯ ರಥೋತ್ಸವದ ವೇಳೆ ಭಾರೀ ಅವಘಡ ಸಂಭವಿಸಿದೆ. ರಥದ ಚಕ್ರಕ್ಕೆ ಸಿಲುಕಿ ಮಹಿಳೆಯ 2 ಕಾಲು ಕಟ್ಟಾಗಿದೆ. ಅರಳಗುಂಡಗಿ ಗ್ರಾಮದ ನಾಗಮ್ಮ ಅನ್ನುವವರ ಕಾಲು ಕಟ್ಟಾಗಿರುವಂತದ್ದು ಯಡ್ರಾಮಿ ತಾಲೂಕಿನ ಅರಳಗುಂಡಗಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಇನ್ನು ತಮ್ಮ ಜನ್ಮಸ್ಥಳವಾದ ಅರಳಗುಂಡಿಯಲ್ಲಿ ಶರಣಬಸವೇಶ್ವರ ಜಾತ್ರೆ ನಡೀತಾ ಇರುವಂತಹ ವೇಳೆ ಭಾರೀ ಅವಘಡ ಉಂಟಾಗಿರುವಂತದ್ದು. ರಥದ ಚಕ್ರಕ್ಕೆ ಸಿಲುಕ್ತಾರೆ. ಮಹಿಳೆಯ 2 ಕಾಲು ಕೂಡ ಕಟ್ಟಾಗಿದೆ. ಚಕ್ರಕ್ಕೆ ಸಿಲುಕಿ ಅರಳಗುಂಡಿಗಿ ಗ್ರಾಮದ ನಾಗಮ್ಮ ಕಾಲು ಕಟ್ಟಾಗಿರುವಂತದ್ದು. ಯಡ್ರಾಮಿ ತಾಲೂಕಿನ ಅರಳಗುಂಡಿಗಿ ಗ್ರಾಮದಲ್ಲಿ ಇಂಥ ಒಂದು ದುರ್ಘಟನೆ ಸಂಭವಿಸಿದೆ. ಜನ್ಮಸ್ಥಳ ಅರಳಗುಂಡಿಗಿಯಲ್ಲಿ ಶರಣಬಸವೇಶ್ವರ ಜಾತ್ರೆ ನಡೀತಾ ಇರುತ್ತೆ. ರಭಸದಿಂದ ರಥ ಎಳೆಯೋಕೆ ಗ್ರಾಮಸ್ಥರು ಮುಂದಾಗಿರ್ತಾರೆ. ಜನರಿದ್ದ ಕಡೆ ರಥ ಬಾಗುತ್ತೆ. ಪರಿಣಾಮಕಾರಿಯಾಗಿ ಈ ಅವಘಡ ಸಂಭವಿಸಿರುವಂತದ್ದು. ಗಾಯಾಳು ಮಹಿಳೆ ನಾಗಮ್ಮ ಅವರನ್ನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. 2 ಕಾಲು ಕಟ್ಟಾಗಿರುವಂತದ್ದು ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಎಸ್, ನಾವು ನೋಡ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ದೇವರ ರಥವನ್ನ ಎಳೆಯುವಂತ ವೇಳೆ ಒಂದೇ ಸಲ ಎಷ್ಟು ಜಾಸ್ತಿ ಜನ ಒಂದೇ ಕಡೆ ರಥವನ್ನ ಎಳಿತಾರೆ. ಆಗ ಈ ಒಂದು ದುರ್ಘಟನೆ ಸಂಭವಿಸಿರುವಂತದ್ದು. ಈ ತರದ ವಿಚಾರಗಳಲ್ಲಿ ಎಷ್ಟು ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಸಾಕಷ್ಟು ಜನ ಇರ್ತಾರೆ. ರಥವೇ ಕಾಲಿಗೆ ಸಿಲುಕಿ ಈ ರೀತಿಯಾದಂತಹ ಘಟನೆ ಆಗಿರುವಂತದ್ದು ನಿಜಕ್ಕೂ ಕೂಡ ಭಯ ಆಗುತ್ತೆ ಇಂಥ ಘಟನೆಗಳನ್ನ ನೋಡಿದಾಗ.